ನಿನ್ನೆ ತಡರಾತ್ರಿಯ ವರುಣನ ಆರ್ಭಟಕ್ಕೆ HSR ಲೇಔಟ್ ಜಲಾವೃತ ಆಗಿದ್ದು ಸದ್ಯ ಇಡೀ ಲೇಔಟ್ ನ ಭಾಗದಲ್ಲಿ ಅಂದ್ರೆ ಕೇವಲ 5th ಸೆಕ್ಟರ್ 4th ಸೆಕ್ಟರ್ 6th ಸೆಕ್ಟರ್ ಈ ಎಲ್ಲ ಕಡೆಯಲ್ಲೂ ಕೂಡ ಜಲಾವೃತ ಆಗಿ ಹೋಗಿರುವಂತದ್ದು. ಸದ್ಯ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ಹೊಸಕೋಟೆ ಅವರು ನಿಮಗೆ ಆ ವಿಜುವಲ್ಸ್ ಅನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಡೀ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ಚಿತ್ರಣ ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಬೆಳಗ್ಗೆಯ ಹೊತ್ತಿಗಂತೂ ಇಡೀ ಅಂದ್ರೆ ಒಂದು ಕಂಬ ಇದ್ರೆ ಆ ಕಂಬ ಅಷ್ಟು ಮುಳುಗಿ ಹೋಗುವಷ್ಟು ನೀರು ಈ ಭಾಗದಲ್ಲಿ ಇದ್ದಿತ್ತು. ಸಾಕಷ್ಟು ವೆಹಿಕಲ್ಸ್ ಗಳಾಗ್ಲಿ ಅವೆಲ್ಲವೂ ಕೂಡ ಇಲ್ಲಿ ಜಲಾವೃತ ಆದಂತಹ ಚಿತ್ರಣ ಕಂಡು ಬಂದಿತ್ತು. ಸದ್ಯ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸರಿಸುಮಾರು 2 ರಿಂದ 2.5 ಅಡಿ ನೀರು ಇನ್ನೂ ಕೂಡ ಹಾಗೆ ಇರುವಂತದ್ದು. ಈ ನೀರನ್ನ ಹೊರಹಾಕೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಮೋರಿಯಲ್ಲಿ ಒಂದೇ ಒಂದು ಮೋರಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸುಮಾರು 6 ರಿಂದ 7 ಅಡಿ ನೀರು ಒಂದೊಂದು ಮೋರಿಯಲ್ಲೂ ನಿಂತ್ಕೊಂಡಿರುವಂತದ್ದು. ಸೊ ಹೀಗಾಗಿರೋದ್ರಿಂದ ಅಲ್ಲಿ ನೀರೇ ಹರಿದು ಹೋಗದೆ ನೀರನ್ನ ಎಲ್ಲಿ ಹೊರ ಹಾಕಕ್ಕಾಗತ್ತೆ? ಹೊರಗಾಕಿರೋ ನೀರು ಒಳಗ್ ಬರುತ್ತೆ, ಒಳಗಾಕಿರೋ ನೀರು ಮತ್ತೆ ಹೊರಗಾಕೋದಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹದ್ದು. ಈ ಭಾಗದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಇಡೀ ಏರಿಯಾದಲ್ಲೇ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಆದ್ರೆ ಏನೇ ಮಾಡಿದ್ರು ಕೂಡ ನೀರು ಹೊರ ಹಾಕೋದಕ್ಕೆ ಸಾಕಷ್ಟು ಪ್ರಾಬ್ಲಮ್ ಉಂಟಾಗ್ತಾ ಇರುವಂತದ್ದು. ಇನ್ನು 1-2 ವರ್ಷದಿಂದ ಅಲ್ಲ, ಕಳೆದ 7-8 ವರ್ಷದಿಂದಲೂ ಕೂಡ HSR ಲೇಔಟ್ ನ ಭಾಗದಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಅನ್ನುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ ಮೋರಿ ನೀರು ಸಮರ್ಪಕವಾಗಿ ಹರಿದು ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೋರಿ ನೀರನ್ನ ಕ್ಲೀನ್ ಮಾಡಲ್ಲ, ಮೋರಿ ಕ್ಲೀನ್ ಮಾಡದೇ ಇದ್ರೆ ಆ ನೀರು ಸರಿಯಾಗಿ ಹರಿದು ಹೋಗಲ್ಲ. ಈ ರೀತಿಯ ಸಮಸ್ಯೆ ಇರೋದ್ರಿಂದ ಈ ಭಾಗದಲ್ಲಿ ಮತ್ತೆ ಜಲಾವೃತ ಆಗಿ ಜನ ಸಮಸ್ಯೆಯನ್ನಂತೂ ಅನುಭವಿಸ್ತಾ ಇರುವಂತದ್ದಂತೂ ಸತ್ಯ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಿದ್ದೆ ಕಣ್ಣಿಂದ ಆಚೆ ಬಂದು ಅವ್ರವ್ರ ಮನೆಗೆ ನೀರು ತುಂಬಿಲ್ಲದೆ ಇದ್ರೆ ನೀರು ತುಂಬಿರೋರ್ ಮನೆ ಬಂದು ಗಮನಿಸಬೇಕಾದಂತಹ ಅವಶ್ಯಕತೆ ಇದೆ. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು.